ಹಾಯ್ ಫ್ರೆಂಡ್ಸ್, ಏನಂದರೆ ಯು ಸಿ ಎಮ್ ಎಸ್ಸಲ್ಲಿ ಎಕ್ಸಾಮ್ ಫೀಸ್ ಪೇ ಮಾಡಿದರೂ ಕೂಡ ಮತ್ತೆ ಪೇ ಆಪ್ಷನ್ ಅಂತ ಬರ್ತಾಯಿದೆ. ಅದರ ಬಗ್ಗೆ ನಾನು ಹೇಳ್ತೀನಿ. ಅದು ಯಾವ ಥರ ಅಪ್ಡೇಟ್ ಮಾಡಿದರೆ ಮತ್ತೆ ಪೇ ಆಪ್ಷನ್ ಬರಲ್ಲ ಅಂತ ಹೇಳ್ಕೊಡ್ತೀನಿ ನೋಡಿ. ಜಸ್ಟು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಥರ ಲಾಗಿನ್ ಮಾಡ್ಕೊಳ್ಳಿ. ಈ ಥರ ಲಾಗಿನ್ ಮಾಡಿಕೊಂಡು ನಿಮ್ಮ ಯು ಸಿ ಎಮ್ ಎಸ್ ಐ ಡಿ ಮತ್ತು ಪಾಸ್ವರ್ಡ್ನ ಲಾಗಿನ್ ಮಾಡಿ ಕ್ಯಾಪ್ಚಾವನ್ನು ಕ್ಲಿಕ್ ಮಾಡಿ 79 ಈ ಥರ ಅಪ್ಲೈ ಮಾಡಿಬಿಟ್ಟು ಥರ ಐ ಡಿ ಬರುತ್ತಲ್ಲ ಕ್ರಿಯೇಟ್ ಆಗಿರೋದು ಅದನ್ನು ಮ್ಯಾನೇಜ್ ಪ್ರಾಫಿಟ್ ಕೊಡಿ. ಮತ್ತು ಎಕ್ಸಾಮ್ ಅಪ್ಲಿಕೇಶನ್ಗೆ ಹೋಗಿ ಈ ಥರ ತೋರಿಸುತ್ತೆ. ಏನು ಮಾಡಬೇಕಂದ್ರೆ ಲಾಸ್ಟ್ ಸ್ಟೂಡೆಂಟ್ ಫೀಸ್ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ, ಮತ್ತು ಸ್ಟೂಡೆಂಟ್ ಫೀಸ್ ಪೇಮೆಂಟ್ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ತಿಳಿದಿದ್ದಾನೆ ಲಾಸ್ಟಿಗೆ ಈ ಥರ 3 ಡಿಜಿಟಲ್ಲಿ ಇದು ಬರುತ್ತೆ. ಅದನ್ನೇನು ಮಾಡಬೇಕಂದ್ರೆ ನೀವು ಕ್ಲಿಯರಾಗಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬನ್ನಿ ಎಕ್ಸಾಮ್ ಅಪ್ಲಿಕೇಶನ್ಸ್ಗೆ ಬನ್ನಿ. ಅಪ್ಲಿಕೇಶನ್ ಬಂದಾದಮೇಲೆ ನೀವು ಪೇ ಮಾಡಿರ್ತಾರಲ್ಲ ಅಲ್ಲಿ ರಿಸಲ್ಟ್ ನಾಟ್ ಫೌಂಡ್ ಪಬ್ಲಿಷ್ಡ್ ಅಂತದೆ. ಅದರ ಮೇಲೆ ವ್ಯೂ ಅಪ್ಲಿಕೇಶನ್ ವ್ಯೂ ಅಟೆಂಡೆನ್ಸ್ ಅಂತ ಇದೆ ನೋಡಿ. ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾದಮೇಲೆ ನೋಡಿ ಅವೆಲ್ಲ ನೀಟಾಗಿ ಎಲ್ಲ ರೀತಿ ಅಪ್ಡೇಟ್ ಆಗಿದೆ. ನಿಮಗೆ ಮತ್ತೆ ಪೇ ಆಪ್ಷನ್ ಅಂತ ಬರಲ್ಲ. ಇಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ತುಂಬ ಇದರಿಂದ ಸಫರ್ ಆಗ್ತಾಯಿದ್ದಾರೆ. ಅವರಿಗೆ ಈ ಥರ ಎಲ್ಲ ಶೇರ್ ಮಾಡಿ ಈ ವಿಡಿಯೋನ ಅವರಿಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.